ಹೊಡೆದು 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 ತಿನ್ಸಿ ರೂಢಿ ಮಾಡಿದ್ದಾರೆ ಗೈಸ್. ಅದಕ್ಕೆ ಇವಾಗ ನನಗೆ ಮುದ್ದೆ ಅಂದ್ರೆ ಅಷ್ಟು ಇಷ್ಟ. ಇವಾಗ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್. ಅದು ಇವಾಗ ಎದ್ದೆ ಅಂತ ಅನ್ಕೋಬೇಡಿ, ಮಾರ್ನಿಂಗ್ ಬೇಗನೆ ಎದ್ದೆ ಇವತ್ತು. ಏನಾಗಲಿ ಮುಂದೆ ಸಾಗುನಿ, ಬಯಸುತ್ತಿಲ್ಲ ಸಿಗದು ಬಾಳಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನನ್ನ ಚಾನೆಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಏನಿದೆ ಅದನ್ನ ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ಅದನ್ನ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಕ್ಚುಲಿ ಡೇ ಇನ್ ಮೈ ಲೈಫ್ ಮಾಡಿ ತುಂಬಾನೇ ದಿನ ಆಗಿತ್ತಲ್ವಾ. ನಾನು ಲಾಸ್ಟ್ ವ್ಲಾಗ್ ಮಾಡಿದ್ರು ಟೆಂಪಲ್ ವ್ಲಾಗ್, ಲೈಕ್ ಸಂಡೇ. ಅದು ಬಿಟ್ಟು ನಾನು ವ್ಲಾಗ್ ಮಾಡೋಕ್ಕಾಗಿರ್ಲಿಲ್ಲ, ಯಾಕಂದರೆ ಸ್ವಲ್ಪ ಹುಷಾರಿಲ್ದಿರ ಆಯಿತು ಅಂತ ಹೇಳ್ಬಿಟ್ಟು ನಾನು ವ್ಲಾಗ್ ಮಾಡಿಲ್ಲ. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಅದೇ ಡೇ ಇನ್ ಮೈ ಲೈಫ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್. ಅದು ಇವಾಗ ಎದ್ದೆ ಅಂತ ಅನ್ಕೋಬೇಡಿ, ಮಾರ್ನಿಂಗ್ ಬೇಗನೆ ಎದ್ದೆ ಇವತ್ತು. ನನ್ನ ತಮ್ಮ ನಮ್ಮ ಅಕ್ಕ ಅವರೆಲ್ಲ ಆಫೀಸ್ಗೆ ಹೋದ್ರು, ನಾನು ನಮ್ಮಮ್ಮ ಅಷ್ಟೇ ಇರೋದು ಮನೆಯಲ್ಲಿ. ಲೈಕ್ ಅಂದರೆ ನಾಷ್ಟ ಮಾಡಬೇಕು, ನಮ್ಮಮ್ಮಗೆ ಮುದ್ದೆ ತಿನ್ನಬೇಕು ಅಂತ ಅನಿಸ್ತು ಅಂತ ಹೇಳಿದ್ದಕ್ಕೆ ಮುದ್ದೆ ಮಾಡ್ತಿದ್ದಾರೆ. ಸಾಂಬಾರು ಏನಂದರೆ ಮಶ್ರೂಮ್ ಸಾಂಬಾರು ಗೈಸ್. ಮಶ್ರೂಮ್ ಮಸಾಲೆ ಸಾಂಬಾರಿಗೆ ಮುದ್ದೆ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ನಮ್ಮಮ್ಮ ಮುದ್ದೆ ಮಾಡ್ತಿದ್ದಾರೆ. ತಿನ್ನಬೇಕು, ನಾಷ್ಟ ತಿಂದು ಮುಂದಿನ ಕೆಲಸ ಏನಿದೆ ಅದನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಮುದ್ದೆ ಸ್ಮೆಲ್ ಅಂತೂ ಘಮ ಘಮ ಅಂತ ಬರ್ತಿದೆ. ಮುದ್ದೆನ ಇಷ್ಟಪಡೋದು ಎಷ್ಟು ಜನ ಇದ್ದೀರಾ ಗೈಸ್? ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ಮುದ್ದೆ ತುಂಬಾ ಇಷ್ಟ. ಅದರಲ್ಲೂ ಬಿಸಿ ಬಿಸಿ ಮುದ್ದೆ ತಿಂತಾ ಇದ್ರೆ ತುಪ್ಪ ಹಾಕ್ಕೊಂಡು ಬಾಯಲ್ಲಿ ನೀರು ಬರುತ್ತೆ. ಸೊ ಬನ್ನಿ ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಆಯ್ತಾ ಮುದ್ದೆ ಮಾಡಿದ್ದು? ಮಾಡ್ತಾ ಇದ್ದೀನಿ ಮುದ್ದೆ. ಆ್ಯಕ್ಚುಲಿ ಗೈಸ್ ನನಗೂ ಬರುತ್ತೆ ಮುದ್ದೆ ಮಾಡೋಕ್ಕೆ, ನಮ್ಮಮ್ಮ ನನ್ನ ಬಿಡೋದೇ ಇಲ್ಲ. ಏನು ಸಾಂಬಾರು ಮುದ್ದೆಗೆ? ಇದು ಮಶ್ರೂಮ್ ಮಸಾಲೆ ಸಾಂಬಾರ್. ನಿಂಗೆ ಇಷ್ಟನಾ ಮುದ್ದೆ ಅಂದರೆ? ನನಗೆ ನನಗೆ ತುಂಬ ಇಷ್ಟ. ನೀವು ಆ ಕಾಲದಲ್ಲೆಲ್ಲ ಜಾಸ್ತಿ ಮುದ್ದೆನೆಲ್ಲ ತಿಂತಾ ಇದ್ದಿದ್ದು? ಮುದ್ದೆನೇ ತಿಂತಾ ಇದ್ದಿದ್ದು ನಾವು ಚಿಕ್ಕ ಹುಡುಗರಾಗಿ. ಮುದ್ದೆ ಅನ್ನ ಎಲ್ಲ ಮಾಡ್ತಾ ಇದ್ರು. ಮುದ್ದೆ ತುಂಬ ಇಷ್ಟ. ಅಮ್ಮ ಮಾಡ್ತಾ ಇದ್ರು, ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಮುದ್ದೆ, ಅನ್ನ, ಸಾಂಬಾರ್. ನೀವೆಲ್ಲ ಅವಾಗ ಜಾಸ್ತಿ ಮುದ್ದೆ ತಿಂದಿರೋದಕ್ಕೆ ಇವಾಗ ಗಟ್ಟಿಯಾಗಿರೋದು. ಹೌದು ಗೈಸ್, ಈ ಕಾಲದಲ್ಲಿ ಯಾರು ಮುದ್ದೆನೇ ಇಷ್ಟಪಡಲ್ಲ ಗೈಸ್, ನಿಜವಾಗ್ಲು. ಮುದ್ದೆ ಅಂದ್ರೆ ಶಕ್ತಿ ತುಂಬಾ ಇರುತ್ತೆ ಮುದ್ದೆ ತಿಂದಷ್ಟು. ಬಟ್ ಈ ಕಾಲದಲ್ಲಿ ಯಾರಿಗೂ ಇಷ್ಟ ಆಗಲ್ಲ, ಯಾವಾಗ್ಲೂ ಅನ್ನ 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 ಅಂತಾರೆ. ಬಟ್ ಚಪಾತಿ ಮುದ್ದೆ ಅಂದ್ರೆ ಜಾಸ್ತಿ ಇಷ್ಟ, ತಿಂತೀನಿ. ಬಟ್ ಆದ್ರೆ ಏನಕ್ಕೆ ತಿಂತೀನಿ, ನಮ್ಮ ಮನೇಲಿ ಅಷ್ಟು ಹೊಡೆದು ತಿನ್ಸಿ ರೂಢಿ ಮಾಡಿದ್ದಾರೆ ನಮ್ಮಮ್ಮ. ಹೊಡೆದು ತಿನ್ಸಿ ರೂಢಿ ಮಾಡಿದ್ದಾರೆ ಗೈಸ್. ಅದಕ್ಕೆ ಇವಾಗ ನನಗೆ ಮುದ್ದೆ ಅಂದ್ರೆ ಅಷ್ಟು ಇಷ್ಟ. ಅಮ್ಮ, ನಿನ್ ಮುದ್ದೆ ಬಗ್ಗೆ ಏನಾದ್ರೂ ಹೇಳ್ತೀಯಾ ಅಂದ್ರೆ ಏನ್ ಹೇಳ್ತೀಯ ಮುದ್ದೆ ಬಗ್ಗೆ? ಅಂದ್ರೆ ಮುದ್ದೆ ತಿಂದ್ರೆ ಹಿಂಗಿರುತ್ತೆ ಅನ್ನೋದಾದ್ರೆ ಏನ್ ಹೇಳ್ತೀಯ? ಮುದ್ದೆ ತಿಂದ್ರೆ ತುಂಬಾ ಒಳ್ಳೇದಮ್ಮಿ, ಮೈಗೂ ಆರೋಗ್ಯವಾಗಿರುತ್ತೆ. ಮತ್ತೆ ಮುದ್ದೆ ತಿಂದ್ರೆ ಶಕ್ತಿ ಬರುತ್ತೆ, ಒಂಥರ ಹೆಲ್ತ್ ಚೆನ್ನಾಗಿರುತ್ತೆ. ಅದೇ ಗೈಸ್, ಅಂದ್ರೆ ಇನ್ನು ನಾವೇ ಬೆಳೆಯೋ ಮಕ್ಳಲ್ವಾ. ಸೊ ಮುದ್ದೆ ಚಪಾತಿ ಚೆನ್ನಾಗಿ ತಿಂದಷ್ಟು ಮೈ ಗಟ್ಟಿ ಬರುತ್ತೆ ಮುಂದಕ್ಕೆ ಅಂತ. ಅದಕ್ಕೋಸ್ಕರ ನಾನು ತಿನ್ನೋದು ರೂಢಿ ಮಾಡ್ಕೊಂಡಿದ್ದು. ಆದಷ್ಟು ನೀವು ಯಾರೆಲ್ಲ ಮುದ್ದೆನ ಇಷ್ಟಪಡಲ್ಲ ತಿನ್ನೋದಕ್ಕೆ ಟ್ರೈ ಮಾಡಿ, ತುಂಬಾನೇ ಒಳ್ಳೇದು. ಓಕೆನಾ? ನಿಮ್ಗೆ ಎಕ್ಸಾಂಪಲ್ ಆಗಿನ ಕಾಲದವರೇ ತಗೊಳ್ಳಿ. ಆಗಿನ ಕಾಲದವ್ರು ಇವಾಗ ಅಷ್ಟು ಗಟ್ಟಿಯಾಗಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಅಜ್ಜಿ ತಾತ ಎಲ್ಲ, ಅದಕ್ಕೆ ಕಾರಣನೇ ಅವ್ರು ತಿಂತಾ ಇರೋ ಫುಡ್. ಅದ್ರಿಂದಾನೇ ಅವ್ರು ಇವಾಗ ಅಷ್ಟು ಗಟ್ಟಿಯಾಗಿರ್ಬೇಕು ಅಂತ ಹೇಳಿದ್ರೆ. ಸೊ ನಿಜವಾಗ್ಲೂ ಮುದ್ದೆಗೆ ಮತ್ತೆ ಮಶ್ರೂಮ್ ಸಾಂಬಾರ್ಗೆ ಟೇಸ್ಟ್ ಸಖತ್ತಾಗಿದೆ ಗೈಸ್. ಗೈಸ್, ನಾನು ಮುದ್ದೆ ತಿಂದು ಮುಗಿಸಿದ್ದು ಆಯ್ತು. ನಮ್ಮಮ್ಮ ನೋಡಿದ್ರೆ ಇವಾಗ ತಿಂತಾ ಇದ್ದಾರೆ ಇಟ್ಕೊಂಬಂದು. ನಮ್ಮಮ್ಮಗೆ ಏನಾದ್ರು ಹೇಳಿದ್ರೆ ನನಗೆ ಹೇಳ್ತಾರೆ ಬಿಸಿ ಬಿಸಿ ತಿನ್ಬೇಕು ಅಂತ. ನಮ್ಮಮ್ಮಗೆ ಹೇಳಿದ್ರೆ ಎಲ್ಲ ಮಾಡಿಬಿಟ್ಟು ಬಂದು ತಿನ್ನೋ ಅಷ್ಟೇ ಮುದ್ದೆ ಆರೋಗ್ಬಿಡುತ್ತೆ ಅಂತ ಹೇಳ್ತಾರೆ. ನಾನು ತಿಂದು ಮುಗಿಸ್ದೆ. ನಿಜವಾಗ್ಲೂ ಸಖತ್ತಾಗಿತ್ತು. ನಮ್ಮಮ್ಮ ಮುದ್ದೆ ಮಾಡೋದಂದ್ರೆ ನನಗೆ ಜಾಸ್ತಿ ಇಷ್ಟ. ಮೆತ್ತಗೆ ಮಾಡ್ತಾರೆ. ನಮ್ಮ ಮನೇಲಿ ಡೈರೆಕ್ಟ್ ರಾಗಿ ಹಸಿಟ್ಟು ಯೂಸ್ ಮಾಡಲ್ಲ, ಅದಕ್ಕೆ ಅನ್ನ ಮಿಕ್ಸ್ ಮಾಡಿನೇ ಯೂಸ್ ಮಾಡೋದು. ಟೇಸ್ಟ್ ಸಖತ್ತಾಗಿ ಬರುತ್ತೆ ಮುದ್ದೆ. ಯಾರು ಮಾಡೋದು ಅಷ್ಟು ಇಷ್ಟ ಆಗಲ್ಲ ನನಗೆ. ನಮ್ಮಮ್ಮ ಮಾಡೋದಂದ್ರೆ ಜಾಸ್ತಿ ಇಷ್ಟ. ಚೆನ್ನಾಗಿ ಮಾಡ್ತಾರೆ, ಮೆತ್ತಗಿರುತ್ತೆ ಮುದ್ದೆ. ನುಂಗ್ತಾ ಇದ್ರೆ ಹಂಗೆ ಹೋಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಬೇಗ ತಿಂದೆ ಇವತ್ತು. ಸೊ ನಮ್ಮಮ್ಮ ತಿಂತಾ ಇದ್ದಾರೆ. ತಿಂದಾದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ನಾನು ಜೆಪ್ಟೋನಲ್ಲಿ ನಾನು ನುಗ್ಗಿಕಾಯಿ ಸೊಪ್ಪು ಆರ್ಡರ್ ಮಾಡ್ಕೊಂಡಿದ್ದೆ. ಅದ್ರಲ್ಲಿ ಏನಾದರೂ ಪಲ್ಯ ಮಾಡೋಣ ಅಂತ. ಆದರೆ ನನಗೆ ಅದಕ್ಕೆ ಎಗ್ ಹಾಕಿ ಮಾಡಬೇಕು ಅಂತ ಜಾಸ್ತಿ ಇಷ್ಟ. ಸೊ ಎಗ್ ಹಾಕಿ ನುಗ್ಗೆಕಾಯಿ ಸೊಪ್ಪಲ್ಲಿ ಪಲ್ಯ ಮಾಡೋ ಟ್ರೈ ಮಾಡೋಣ ಅಂತ. ಅದನ್ನು ಕೂಡ ನಾನು ಸಪ್ರೇಟಾಗಿ ನಿಮಗೆ ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ಸೊ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು, ನೋಡೋಣ ಎಷ್ಟೊತ್ತು ಮುಗಿಯುತ್ತೆ ಅಂತ.
ಬಟ್ ಕೆಲಸ ಬೇಗ ಆದರೆ ಈಚೆ ಹೋಗೋ ಪ್ಲ್ಯಾನ್ ಕೂಡ ಇತ್ತು. ಕೆಲಸ ಎಷ್ಟೊತ್ತು ಮುಗಿಯುತ್ತೆ ಗೊತ್ತಿಲ್ಲ. ಒಂದು ಸ್ವಲ್ಪ ರೇಷನ್ ತಂದು ನಾನು ಐಬ್ರೋ ಮಾಡಿಸ್ಕೊಬೇಕು. ಕೆಲಸ ಎಷ್ಟು ಬೇಗ ಮುಗಿಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ, ನಮ್ಮಮ್ಮ ಏನು ಹೇಳ್ತಾರೆ, ಬೇಗ ಕೆಲಸ ಮುಗಿದ್ರೆ ಬೇಗ ಹೋಗ್ಬಿಟ್ಟು ಬರ್ಬೋದು. ಇಲ್ಲ ನಾಳೆನೂ ಆಗಲ್ಲ, ನಾಳೆ ಸ್ಯಾಟರ್ಡೆ ಅಲ್ವಾ, ತುಂಬ ಕೆಲಸ ಇರುತ್ತೆ, ಪೂಜೆ ಮಾಡೋದೆಲ್ಲ ಇರುತ್ತೆ ನಾರ್ಮಲಾಗಿ ನಾನು ಹೇಳ್ದಂಗೆ. ಸೊ ಇನ್ನು ಸಂಡೇ ಒಂದು ಪ್ಲಾನಿಂಗ್ ಇದೆ, ನೋಡಬೇಕು ಏನಾಗುತ್ತೆ ಅಂತ. ಆದರೆ ಇವತ್ತೇ ಹೋಗ್ಬಿಟ್ಟು ಬರೋದಿಲ್ಲ, ಮಂಡೇನೇ. ಸೊ ನಮ್ಮಮ್ಮಗೆ ಕೆಲಸ ಇತ್ತು ಅಂತ ನಾನೇ ಇವತ್ತು ಮನೆ ಗುಡ್ಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನೇ ಮನೆ ಗುಡಿಸಿ ಅದಾದಮೇಲೆ ಮಾಪ್ ಹಾಕ್ಕೊಳ್ಳೋಣ ಅಂತ. ನಮ್ಮಮ್ಮಗೆ ವಾಷಿಂಗ್ ಮಿಷಿನ್ಗೆ ಹಾಕೋದು ಎಲ್ಲ ತುಂಬಾ ಕೆಲಸ ಇತ್ತು ಇವತ್ತು, ಹಾಗಾಗಿ ಸೊ ನಾನೇ ಮಾಡಿಕೊಂಡೆ. ಸೊ ಪಟಾಪಟ್ ಅಂತ ಬೇಗ ಬೇಗ ಮನೆ ಗುಡ್ಸ್ಕೊಂಡು ಮಾಪ್ ಹಾಕಿ ಬಾಗಿಲಿಗೆಲ್ಲ ನೀಟಾಗಿ ಒರೆಸ್ಕೊಂಡು ರಂಗೋಲಿ ಹಾಕಿ ಬಂದೆ. ಅಷ್ಟೊಂದು ಸ್ನಾನ ಮಾಡ್ಕೊಂಬಂದಿರೋದು. ಸೊ ಅದಾದಮೇಲೆ ಲಂಚ್ ಮಾಡಿಕೊಂಡೆ. ಲಂಚ್ ಮಾಡಿರೋ ವಿಡಿಯೋನ ಇದರಲ್ಲಿ ಶೂಟ್ ಮಾಡಿಲ್ಲ. ಸೊ ಲಂಚ್ ಮಾಡಿಕೊಂಡು ಪಾತ್ರೆಗಳು ಸ್ವಲ್ಪ ವಾಶ್ ಮಾಡೋದಿದೆ, ವಾಶ್ ಮಾಡಿಕೊಂಡು ನಮ್ಮಮ್ಮ ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ಬಂದಿದ್ದರು. ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ರು ಪಾತ್ರೆ ವಾಶ್ ಮಾಡೋದ್ರ, ಲೈಕ್ ಅಂದರೆ ಪಾತ್ರೆಗಳು ಜೋಡಿಸ್ಕೊಡೋದು ಎಲ್ಲ ಸ್ವಲ್ಪ ಈಸಿ ಆಯಿತು. ಸೊ ಪಾತ್ರೆಗಳೆಲ್ಲ ವಾಶ್ ಮಾಡಿಕೊಂಡು ಅದಾದಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಅಂದ್ಕೊಂಡೆ. ಪೂಜೆ ಮಾಡಬೇಕಿತ್ತು, ಫ್ರೈಡೇ ಅಲ್ವಾ. ಸೊ ಹಾಗಾಗಿ ಈ ಪೂಜೆ ಮಾಡಿ ಮತ್ತೆ ನಾನು ನುಗ್ಗೆಕಾಯಿ ಸೊಪ್ಪು ಪಲ್ಯ ಬೇರೆ ಮಾಡಬೇಕು. ಅದಕ್ಕೆ ಇವತ್ತು ನಮ್ಮಮ್ಮ ಲೇಟಾಗಿ ಹೋಗುತ್ತೆ ಹೋಗಿ ಬರೋದು ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ರು ಔಟ್ಸೈಡ್ ಹೋಗೋದು. ಸೊ ಏನು ಪ್ಲ್ಯಾನ್ ಮಾಡಿದ್ದು ಅದು ಕ್ಯಾನ್ಸಲ್ ಆಯಿತು. ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಪೂಜೆ ಮುಗಿಸ್ಕೊಂಬಿಡೋಣ ಫಸ್ಟ್ ಅಂತ ದೇವ್ರ ಪೂಜೆ ಮುಗಿಸ್ಕೊಂಡೆ. ಸೊ ನಾನು ದೇವ್ರ ಪೂಜೆ ಮಾಡೋಷ್ಟಿಗೆ 5:30 ಆಗೋಗಿತ್ತು ಗೈಸ್. ಸೊ ನಾರ್ಮಲಾಗಿ ಪೂಜೆ ಮಾಡಿದ್ದು. ಫೋಟೋ ಎಲ್ಲ ನಾಳೆ ಶನಿವಾರ ಒರೆಸ್ಬೇಕಲ್ವಾ, ಸೊ ಹಾಗಾಗಿ ನಾರ್ಮಲಾಗಿಯೇ ಪೂಜೆ ಮಾಡಿದೆ.
ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ನಿಮಗೂ ಕೂಡ ನಾನು ಮಾಡಿರೋ ಪೂಜೆ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಪೂಜೆ ಮುಗಿಸಿ ಅಮ್ಮನೇ ಇವತ್ತು ಅರ್ಶಿನ ಕುಂಕುಮ ಇಟ್ಕೊಟ್ಟಿದ್ದು ಬಾಗಿಲಿಗೆಲ್ಲ. ಸೊ ಅರ್ಶಿನ ಕುಂಕುಮ ಎಲ್ಲ ಚೆನ್ನಾಗಿ ಇಟ್ಕೊಟ್ಟಿದ್ರು ಮತ್ತು ರಂಗೋಲಿ ಕೂಡ ಚೆನ್ನಾಗಿ ಹಾಕಿದರು. ಸೊ ಫ್ರೈಡೇ ಆಗಿರೋದ್ರಿಂದ ಲಕ್ಷ್ಮೀ ಹೆಜ್ಜೆಗಳನ್ನ ಟ್ರೈ ಮಾಡಿದ್ದಾರೆ ಬಿಡಿಸೋದಕ್ಕೆ ಅರ್ಶಿನಲ್ಲೇ. ಸೊ ನನಗೆ ಇಷ್ಟ ಆಯಿತು, ಚೆನ್ನಾಗಿತ್ತು ಮನೆ ಮುಂದೆ. ಸೊ ಅದಕ್ಕೆ ವಿಡಿಯೋನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದಾದಮೇಲೆ ಹೋಗಿ ಕಾಫಿ ಕುಡಿಯೋಣ ಅಂತ ಆಲ್ರೆಡಿ ಟೈಮ್ ಆಗೋಗಿತ್ತಲ್ಲ, ಫಸ್ಟ್ ಪೂಜೆ ಮುಗಿಸೋಣ. 6 o'clock ಒಳಗಡೆ ಪೂಜೆ ಮುಗಿಸ್ಬೇಕಂತಾನೆ ನನ್ನ ಮೈಂಡಲ್ಲಿ ಇದ್ದಿದ್ದು. ಹಾಗಾಗಿ ಮುಗಿಸ್ಕೊಂಡು ಕಾಫಿ ಇಟ್ಕೊಳ್ಳೋಣ ಅಂತ ಹೋದೆ. ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಬಂದ, ಬೇಗನೆ ಬಂದ ಇವತ್ತು. ಮೂವರೆಗೂ ಸೇರಿ ಕಾಫಿ ಇಟ್ಟೆ. ಸೊ ಕಾಫಿ ಕುಡಿದು ನುಗ್ಗೆಕಾಯಿ ಸೊಪ್ಪು ಪಲ್ಯ ಮಾಡಬೇಕಿತ್ತು. ಅಮ್ಮನೇ ಅದನ್ನು ಕೂಡ ಎಲ್ಲ ಬಿಡಿಸ್ಕೊಟ್ರು ನೀಟಾಗಿ. ಸೊ ಅದು ಏನಿದೆ ಎಲೆನೇ ಬಿಡಿಸ್ಕೋಬೇಕಲ್ವಾ. ಸೊ ಬೇರೆಲ್ಲ ಕ್ರಿಯೇಟ್ ಮಾಡಿದ್ದಿಲ್ಲ, ಅಡುಗೆಗೆ ಮಾತ್ರ ಹಾಕೋಣ ಅಂತ ಕೊಟ್ಟರು. ನಾನು ಅಷ್ಟೊತ್ತಿಗೆ ಅದಕ್ಕೆ ಏನೇನು ಬೇಕು ಅದೇ ಇನ್ನೊಂದು ಐತಲ್ಲ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದಾದಮೇಲೆ ಮಾಡ್ಕೊಳ್ಳೋಣ ಪಲ್ಯ ಅಂತ. ಸೊ ಪಲ್ಯ ಯಾವ ಥರ ಮಾಡಬೇಕು ಅನ್ನೋದನ್ನ ನಾನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ಬೇಕಾದರೆ. ಸೊ ಇದನ್ನು ನಾರ್ಮಲಾಗಿ ಪಲ್ಯ ಮಾಡ್ತಿಲ್ಲ, ನಾನು ಎಗ್ ಹಾಕಿ ಮಾಡ್ಕೊತಿದ್ದೀನಿ ಗೈಸ್. ನಾರ್ಮಲಾಗಿ ಮಾಡ್ಕೊಂಡು ಎಗ್ ಸ್ಕಿಪ್ ಮಾಡ್ಕೊಬೋದು. ಬಟ್ ನನಗೆ ಎಗ್ ಹಾಕಿ ಮಾಡೋದು ತುಂಬಾ ಇಷ್ಟ ಅಂತ ನಾನು ಎಗ್ ಹಾಕಿ ಮಾಡ್ಕೊಂಡಿದ್ದೀನಿ. ಹಾಗೆ ಡಿನ್ನರ್ ಕೂಡ ಪ್ರಿಪೇರ್ ಮಾಡ್ಕೊಂಡು ಅದ್ರ ಜೊತೆಲಿ ತಿನ್ನೋಣ ಅಂತ ಡಿನ್ನರ್ ಪ್ರಿಪೇರ್ ಮಾಡಿಕೊಂಡು, ಯಾಕಂದರೆ 9:30 ಅಷ್ಟಿಗೆ ನಾನು ಮಾಡಬೇಕು, ಬಿಕಾಸ್ ಬಿಗ್ ಬಾಸ್ ಬರುತ್ತೆ. ಹಾಗಾಗಿ ಯಾಕಂದರೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ. ಹಾಗೆ ಇವತ್ತು ಡಾರ್ಲಿಂಗ್ ಕೃಷ್ಣ ಬರ್ತಾರೆ ಅಂತ ಸೊ ನಾನು ಪ್ರೋಮೋ ನೋಡಿದ್ದೆ. ಹಾಗಾಗಿ ಬೇಗ ಡಿನ್ನರ್ ಪ್ರಿಪೇರ್ ಮಾಡಿಕೊಂಡು ಡಿನ್ನರ್ ಕೂಡ ಮುಗಿಸ್ಕೊಂಡೆ. ಪಲ್ಯ ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು ಗೈಸ್, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ 9:30 ಆಯಿತು. ಬಿಗ್ ಬಾಸ್ ನೋಡಿ ಹಾಗೇ ನಿದ್ದೆ ಮಾಡಿದ್ದೀನಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಸೊ ಡಾರ್ಲಿಂಗ್ ಕೃಷ್ಣ ಬಂದಿದ್ದರು. ಬಿಗ್ ಬಾಸ್ ತುಂಬಾ ಇಷ್ಟ ಆಯಿತು ಗೈಸ್, ನನಗೆ ಚೆನ್ನಾಗಿತ್ತು. ಸೊ ಬಟ್ ಗಿಲ್ಲಿಗೆ ಕಳಪೆ ಕೊಟ್ಟಿದ್ದು ಎಲ್ಲೋ ಒಂದು ಕಡೆ ಬೇಜಾರಾಯಿತು. ಇನ್ನೂ ಬೇರೆಯವ್ರು ಇದ್ದಾರೆ, ಅವ್ರಿಗೆ ಕಳಪೆ ಕೊಡ್ಬೋದಿತ್ತು. ಬಟ್ ಗಿಲ್ಲಿಗೆ ಯಾಕೆ ಕೊಟ್ಟರು, ಸ್ಟ್ರಾಟರ್ಜಿ ಯೂಸ್ ಮಾಡಿನೇ ಕೊಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ಸೊ ನಿಮ್ಗೇನು ಅನಿಸುತ್ತೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಚಂದ್ರಪ್ರಭಾ ಅವ್ರಿಗೆ ಉತ್ತಮ ಬಂದಿದ್ದು ಕೂಡ ನನಗಿಷ್ಟ ಆಗಲಿಲ್ಲ. ಅವರಿಗಿಂತ ಅಲ್ಲಿ ಚೆನ್ನಾಗಿ ಆಡಿರೋ